ರಟ್ಟಿಹಳ್ಳಿಯಲ್ಲಿ ಲಭಿಸಿರ್ತಕ್ಕಂಥ ಈ ಹೊಳಿ ದಂಡೆಯಲ್ಲಿರ್ತಕ್ಕಂಥ ದೇವಸ್ಥಾನದ ಒಂದು ಹಿಂಭಾಗದ ಗೋಡೆಯಲ್ಲಿ ಇದನ್ನು ಹಾಕಿರ್ತಕ್ಕಂಥ ಈ ಶಾಸನ ಮೊದಲಲ್ಲಿ ವಿದ್ಯುತ್ ವೀರಗಲ್ಲು ಶಾಸನ. ಈಗ ಇಲ್ಲಿ ಬಂದು ಸುಸ್ಥಿತವಾಗಿ ಇಲ್ಲಿ ಇದನ್ನು ನಿಲ್ಲಿಸಿದ್ದಾರೆ. ಅದೇ ರೀತಿ ಇದರಲ್ಲಿ ವಿಶೇಷತೆ ಏನು ಅಂತಂದರೆ ಇದು ಕರ್ನಾಟಕದಲ್ಲಿಯೇ ವಿಶೇಷವಾಗಿರ್ತಕ್ಕಂಥ ಶಾಸನ ಅನ್ನುವಂಥದ್ದನ್ನು ನಮ್ಮ ಪರಶಿವಮೂರ್ತಿ ಸರ್ ಸಹಿತ ಹೇಳಿದ್ದನ್ನು ನಾವು ಗಮನಿಸ್ಕೊಳ್ತೀವಿ. ಯಾಕೆ ಅಂತಂದರೆ ಇಲ್ಲಿ ನೋಡಿ 6 ಜನ ಸತಿಯರು 1 2 3 4 5 6 ಜನ ಸತಿಯರು ಸಹಗಮನ ಹೊಂದಿರತಕ್ಕಂಥ ಉರಿ ಇದು ಕುಂಡ, ಇದರ ಮೇಲೆ ಉರಿ ಹೋಗ್ತಾ ಇದೆ. ಇಲ್ಲಿ ಈ ರೀತಿಯಲ್ಲಿ ಸಹಗಮನ ಒಂದೇ ಬಾರಿಗೆ 6 ಜನ ಸತಿಯರು ಸಹಗಮನ ಹೊಂದತಕ್ಕಂಥ ಒಂದು ವಿಶೇಷವಾದಂಥ ಶಿಲ್ಪ ಇಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಕೊಳ್ತೇವೆ. ಇದು ಇಲ್ಲಿ ವೀರರ ನಾಡಾಗಿತ್ತು ಅನ್ನುವುದಕ್ಕೆ ಸಾಕಷ್ಟು ವೀರಗಲ್ಲುಗಳು ಈ ಪ್ರದೇಶದಲ್ಲಿ ಸಿಗ್ತಾ ಇದ್ದಾವೆ. ಅದೇ ರೀತಿ ಮಹಾಸತಿ ಕಲ್ಲುಗಳು ಸಿಗ್ತಾ ಇದ್ದಾವೆ, ಮಹಾಸತಿಯರಿದ್ದರು ಅನ್ನುವಂಥದ್ದಕ್ಕೆ ಅದಕ್ಕೆ ಸಾಕ್ಷಿಯಾಗಿ ಒಬ್ಬ ವೀರ ಇಲ್ಲಿ ಮರಣಿಸಿದ್ದಾನೆ. ಹಾಗಾಗಿ ಈ 6 ಜನ ನೋಡಿ 3 ಕುಂಡ 1 2 3 ಕುಂಡದಲ್ಲಿ ಆ ಉರಿಯಲ್ಲಿ ಇವರು ತಮ್ಮ ಸಹಗಮನ ಹೊಂದ್ತಾ ಇರತಕ್ಕಂಥ ವಿಶೇಷವಾದಂಥ ಈ ಒಂದು ಶಿಲ್ಪವನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು. ಇದು ಏನಾದ್ರು ಓದ ಕಷ್ಟ ಆದಾಗಲ್ಲ ಓದಕ್ಕೆ ಇದಾಗಲೇ ಇದು ಆಗಿದೆ. ಅದೀಗ ಯಾವುದು ಸಾಕಷ್ಟು ಅದು ನಶಿಸಿ ಹೋಗಿದ್ದರಿಂದ ಅದು ಮೇಲೆ ಶ್ಲೋಕ ಅಷ್ಟೇ ಇದೆ. ಅದೀಗ ಅದ್ರ ಬಗ್ಗೆ ಪಾಠ ಇನ್ನೂ ಸ್ಪಷ್ಟವಾಗಿ ಬಂದಿಲ್ಲ ಅದು. ಇದು ಕುಮದ್ವತಿ ನದಿ. ಇದು ಕುಮದ್ವತಿ ನದಿ. ಆ ನದಿ ದಂಡೆ ಮೇಲೆ ಇರ್ತಕ್ಕಂಥ ಜಕಣಾಚಾರಿ ಶಿಲ್ಪ ಅನ್ನುವಂಥ ರೀತಿಯಲ್ಲಿ ಕಟ್ಟಡ ಹೊಂದಿರತಕ್ಕಂಥ ಈ ಒಂದು ಸುಂದರವಾದಂಥ ಈ ಸ್ತಂಭಗಳ ಇರತಕ್ಕಂಥ ನೋಡಿ ಇವೆಲ್ಲ ಪೂರ್ತಿ ಇದರಿಂದ ತಿರುಗುಣಿಯಿಂದ ಮಾಡಿದಂತಹ ಶಿಲ್ಪಗಳು ಇಲ್ಲಿದ್ದಾವೆ. ಅದೇ ರೀತಿ ಚೌಕಾಕಾರದ ಶಿಲ್ಪಗಳು ಇಲ್ಲಿದ್ದಾವೆ. ಇಂಥ ಒಂದು ನದಿ ದಂಡೆಯಲ್ಲೇ ಇರ್ತಕ್ಕಂಥ ವಿಶೇಷವಾದಂಥ ದೇವಸ್ಥಾನ ಇದಾಗಿದೆ. ಆ ಕಡೆಗೆ ಒಂದು ಈಶ್ವರನ ಮೂರ್ತಿ ಇದೆ. ಅದೇ ರೀತಿ ಇಲ್ಲಿ ಶಿವನ ಒಂದು ಶಿಲ್ಪ ಇರ್ತಕ್ಕಂಥದ್ದು ಗಮನಿಸ್ಕೊಳ್ತೀವಿ. ಇಲ್ಲಿ ಭೈರವನ ಶಿಲ್ಪ ನೋಡಿ, ಭೈರವ ಈ ರುಂಡಮಾಲೆ ಧರಿಸಿ ಇರ್ತಕ್ಕಂಥ ಭೈರವನ ಶಿಲ್ಪ ಇರ್ತಕ್ಕಂಥದ್ದನ್ನು ಗಮನಿಸ್ಕೊಳ್ತೀವಿ. ಈ ನದಿ ದಂಡೆಯಲ್ಲಿರ್ತಕ್ಕಂಥ ಆ ಪಕ್ಕದಲ್ಲಿರ್ತಕ್ಕಂಥ ಅಲ್ಲಿ ಮುಂದೆ ಮಳೆ ಮಲ್ಲಪ್ಪನ ದೇವಸ್ಥಾನ ಅಂತ ಇನ್ನೂ ದೂರದಲ್ಲಿದೆ. ಇದಲ್ದೇ ಆ ಕಡೆಗಿದೆ. ಅಲ್ಲಿವರೆಗೂ ಸಹಿತ ನೀರು ಅದು ಮುಳುಗುವಾಗೂ ಸಹಿತ ನೀರು ಬರ್ತಕ್ಕಂಥದ್ದನ್ನು ನಾವು ಪ್ರತಿ ವರ್ಷ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಗಮನಿಸ್ಕೊಳ್ತೇವೆ. ಇದೇ ಕುಮುದಾವತಿ ನದಿ ಅಂತಕ್ಕಂಥದ್ದು. ಈಗ ಇದು ಮೊನ್ನೆ ಮಳೆ ಬಂದಿದೆ, ಇಷ್ಟು ದಿನ ಬರಗಾಲದಲ್ಲಿ, ಹಾಗಾಗಿ ಹೀಗಿದೆ. ಇದು ಸುಂದರವಾದಂಥ ಒಂದು ನದಿಯಾಗಿ ಹರಿತಕ್ಕಂಥ ಗಮನಿಸ್ಕೊಳ್ತೇವೆ. ಇಲ್ಲಿ ಅದೇ ಕುಮುದಾವತಿ ಅಂತಂದರೆ ಕುಮದ್ವತಿ ಅಂದರೆ ಕಮಲದಿಂದ ಹರಿದು ಬಂದಂಥ ನೀರು ಅನ್ನುವಂಥ ರೀತಿಯಲ್ಲಿ ಆ ಮದಗ ಮಾಸೂರಿನಲ್ಲಿ ಏನು ಮದಗ ಅಂತಕ್ಕಂಥ ಕೆರೆ ಇದೆಯಲ್ಲ, ಕೆರೆಯಲ್ಲಿರ್ತಕ್ಕಂಥ ಕಮಲದ ಸುಗಂಧವನ್ನು ಹೊತ್ಕೊಂಡು ಬಂದಿರತಕ್ಕಂಥ ಒಂದು ನದಿ ಇದಾಗಿರೋದ್ರಿಂದ ಕಮಲ ನದಿ. ಅದರ ಆ ಕಡೆ ಇರ್ತಕ್ಕಂಥ ತೋಟಗಂಟಿ ಅಂತ ಊರದು. ಆ ತೋಟಗಂಟಿ ಊರು ಅಂದ್ರೆ ಅದು ಪ್ರಾಚೀನ ನೆಲೆ ಅಂತಕ್ಕಂಥದ್ದು, ಇತಿಹಾಸದ ಪ್ರಾಚೀನ ನೆಲೆ ಅಂತ ಗುರುತಿಸ್ಕೊಳ್ತೇವೆ. ಈ ಭಾಗದಲ್ಲಿ ಹಳ್ಳೂರು, ಆಮೇಲೆ ಈ ತೋಟಗಂಟಿ, ಆಮೇಲೆ ಕುಂಚೂರು, ಆಮೇಲೆ ನೇಸ್ವಿ, ಇಲ್ಲೆಲ್ಲ ಮೆನ್ಹಿರ್ ಮತ್ತೊಂದು ಪ್ರದೇಶ ಹಳೆ ಇರತಕ್ಕಂಥ ಶಿಲಾಯುಗದ ಆಮೇಲೆ ಕಲ್ಲಿನ ಯುಗದ ಕಾಲ ಇರತಕ್ಕಂಥ ಒಂದು ಪ್ರದೇಶಗಳನ್ನು ಗಮನಿಸ್ಕೊಳ್ತೇವೆ. ಅಂಥದ್ರಲ್ಲಿ ಇದೊಂದು ಈ ತೋಟಗಂಟಿಯ ಪಕ್ಕದಿರ್ತಕ್ಕಂಥ ಈ ಕುಮದ್ವತಿ ನದಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು. ಅದರ ದಂಡೆಯಲ್ಲಿರ್ತಕ್ಕಂಥ ಈ ದೇವಾಲಯ. ಒಳ್ಳೆ ವಿಚಾರ ತಿಳಿಸ್ಕೊಟ್ರಿ ಊರಿನ ಬಗ್ಗೆ. ಬಹಳ ಸಂತೋಷ ಸರ್, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು.
ನಮಸ್ಕಾರಮ್ಮ. ನಮಸ್ತೆ. ನನ್ನ ಹೆಸರು ಸತೀಶ್ ಮುಳ್ಳೂರು ಅಂತ. ಹ್ಮ್. ನಾನು ಒಬ್ಬ ಹವ್ಯಾಸಿ ಸಂಶೋಧಕ ಕೂಡ ಹೌದು. ಹೀಗೆ ನಾನು ಈ ಪಕ್ಕ ಅಂತರವಳ್ಳಿನಲ್ಲಿ ಮೂರು ಜಾವೇದ್ ದೇಶವ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಕೊಂಡು ಬರ್ತಾ ಇದ್ದೆ. ಆಗ ಇಲ್ಲಿ ಕನ್ನಬೇಶ್ವರ ಟೆಂಪಲ್ ರಟ್ಟಿಹಳ್ಳಿಗೆ ಅಂತ ಬಂದ್ವಿ. ಆಗ ನೀವೆಲ್ಲ ನೋಡ್ಬೇಕಾದ್ರೆ ನೀವು ಸಿಕ್ಕಿದ್ರಿ. ಈಗ ನಿಮ್ಮ ಹೆಸರೇನು? ಕವಿತಾ ಪಾಟೀಲ್. ಕವಿತಾ ಪಾಟೀಲ್. ಏನು ಸ್ಟಡಿ ಮಾಡ್ತಾ ಇದ್ರಿ? PUC ಸೆಕೆಂಡ್ PUC ಮುಗೀತಾ? ಸೆಕೆಂಡ್ PUCನಲ್ಲಿ ಯಾವ್ದು ತಗೊಂಡಿದ್ರಿ? ಕಾಮರ್ಸ್ ತಗೊಂಡಿದ್ರಿ. ಈಗ ಸೆಕೆಂಡ್ PUC ಮುಗಿದ್ಮೇಲೆ ಡಿಗ್ರಿಗೆ ಹೋಗ್ಬೇಕು ಅಂದರೆ ಈಗ BComಗೆ ಹೋಗ್ಬೇಕಾ? BCom. ಈಗ ರಟ್ಟಿಹಳ್ಳಿನಲ್ಲೇ ಡಿಗ್ರಿ ಇದೆಯಾ? ರಟ್ಟಿಹಳ್ಳಿ ಒಳಗೆ ಐತಿ. ರಟ್ಟಿಹಳ್ಳಿ ಅಲ್ಲೇ ಸೇರ್ಕೊತೀರಾ? ಜಾಯ್ನ್ ಆಗ್ತೀರಾ? ಇಲ್ಲ ನೋಡ್ಬೇಕ್ರಿ ಕೋರ್ಸ್ ಇನ್ನು. ಮಾಡ್ತೀರಾ? ಬೇರೆ ಕಡೆ ಹೋಗ್ಬೇಕು. ಬೇರೆ ಕಡೆ ಹೋಗಿ ಏನು ಮಾಡಬೇಕು ಅನ್ಕೊಂಡಿದ್ರಿ? BCom. ಹೋಗ್ಬೇಕು. ಇದೇ ಬಿಟ್ಟರೆ ಇನ್ನು ಪಕ್ಕ ಅಂದರೆ ಯಾವ್ರಿಗೆ ಹೋಗ್ಬೇಕು ಅನ್ಕೊಂಡಿದ್ರಿ? ಶಿವಮೊಗ್ಗ, ತಪ್ಪಿ, ಧಾರವಾಡ. ಓಕೆ ಸ್ವಲ್ಪ ದೂರದಲ್ಲಿ ಓದ್ಕೊಬರೋಣ ಅಂತನಾ? ಹಾಂ. ಈಗ ಅಡುಗೆ ಎಲ್ಲ ಮಾಡ್ತೀರಾ ಮನೆಯಲ್ಲಿ? ಹೆಲ್ಪ್ ಎಲ್ಲ ಮಾಡ್ತೀರಾ? ಗ್ಯಾರಂಟಿ ತಾನೆ? ಈಗ ನಿಮ್ಮ ಅಮ್ಮನ ಕೇಳ್ತೀರಿ ಅಡುಗೆ ಮಾಡೋದು ಸುಳ್ಳು ಹೇಳಂಗೆ ಕೇಳಕತ್ತೀರಿ. ಏನೇನು ಬರುತ್ತೆ ಅಡುಗೆ ಎಲ್ಲ ಮಾಡ್ತೀನಿ. ಸಾಂಬಾರು, ಪಲ್ಯ ಮಾಡ್ತೀನಿ. ಈ ಊರಿನ ತಿಂಡಿ ವಿಶೇಷ ಏನು ನಿಮ್ಮ ಇಲ್ಲೆಲ್ಲ ಮಾಡೋದು? ರೊಟ್ಟಿ ರೀ. ರೊಟ್ಟಿ ಊಟದೊಳಗೆ ರೊಟ್ಟಿ ಫೇಮಸ್. ರೊಟ್ಟಿ ರೀ. ರೊಟ್ಟಿ ಅಂದರೆ ಎರಡು ಥರ ಬರುತ್ತೆ. ಅಂದರೆ ಜೋಳದ ರೊಟ್ಟಿ, ಜೋಳದ ರೊಟ್ಟಿ ರೀ. ಅಕ್ಕಿ ರೊಟ್ಟಿ ಅಂತ ಬರುತ್ತೆ. ಅಕ್ಕಿ ರೊಟ್ಟಿ ಅಲ್ಲ, ಜೋಳದ ರೊಟ್ಟಿ. ಅದಕ್ಕೆ ಪಲ್ಯ ರೀ. ಅಲ್ಲ ಈ ಚಟ್ನಿ ಏನೋ ಮಾಡ್ಬೇಕಲ್ಲ? ಕೆಂಪು ಚಟ್ನಿ ಮಾಡ್ತಾರೆ. ಮೆಣಸಿನ್ಕಾಯಿ ಚಟ್ನಿ ಅದು ಫೇಮಸ್ ಇಲ್ಲಿ. ಓಕೆ. ಈಗ ನಿಮ್ಮ ರಟ್ಟಿಹಳ್ಳಿ ಗ್ರಾಮದಲ್ಲಿ ಒಂದು ಒಳ್ಳೆ ಟೆಂಪಲ್ ಇದೆ, ಕನ್ನಬೇಶ್ವರ ಟೆಂಪಲ್ ಅಂತ. ನೀವೆಲ್ಲ ನೋಡಕ್ಕೆ ಬಂದಿದ್ರಿ, ಇವೆಲ್ಲ ನಮಗೆ ಸಿಕ್ಕಿದ್ರಿ ಆಯಿತಾ. ಈಗ ನೀವು ನಿಮ್ಮ ಊರಿನ ಬಗ್ಗೆ ನಿಮಗೆ ಒಂದು ಹೆಮ್ಮೆ ಇದೆ ಎಲ್ಲರಿಗೂ. ಅಂದರೆ ಇದೇ ಊರ ಪಕ್ಕದ ಯಾವ್ದಾರು ಊರ ನಿಮಗೆ? ಪರ್ವತ ಸಿದ್ಗೇರಿ. ಓಕೆ. ನಮ್ಗೆ ಬರೋ ಕ್ಲಾಸ್ ಪದ ಬರಲಿಲ್ಲ. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? 6-7 ಕಿಲೋಮೀಟರ್. 6-7 ಕಿಲೋಮೀಟರ್ ಆಗುತ್ತೆ. ಓಕೆ. ಈಗ ನಿಮ್ಮ ಊರಿನ ಏನೋ ಓದಿರ್ತೀರಿ, ಹೈಸ್ಕೂಲಲ್ಲಿ ಟ್ರಿಪ್ಪು ಎಲ್ಲ ಕಡೆ ಹೋಗಿರ್ತೀರಿ, ಬೇಳೂರು, ಹಳೇಬೀಡು, ಶ್ರವಣಬೆಳಗೊಳ ಎಲ್ಲೆಲ್ಲೋ ಹೋಗಿರ್ತೀರಿ. ಈಗ ನಿಮ್ಮ ಊರಿಗೆ ಬಂದಾಗ ಇಲ್ಲೂ ಒಂದು ಟೆಂಪಲ್ ಇದೆ, ಇಲ್ಲೂ ಅದ್ಭುತವಾದ ಶಿಲ್ಪಕಲೆಗಳೆಲ್ಲ ಇದೆ. ಈ ಊರಿಗೆ ಒಂದು ಟೆಂಪಲ್ ಇದ್ರೇ ಹೆಮ್ಮೆ ಆಯಿತಾ. ಅವರೊಂದು ದೇವಸ್ಥಾನ ಇದೆ ಅಂದರೆ ಆ ಊರಿಗೆ ಒಂದು ಕಿರೀಟ ಇದ್ದಂಗೆ. ಪ್ರವಾಸಿಗರು ಬರ್ತಾರೆ, ನೋಡ್ತಾ ಇರ್ತಾರೆ. ನೀವು ನಿಮ್ಮೂರ ಬಗ್ಗೆ ನೀವೇ ಓದಿರ್ಬೋದೇನೋ ಪಾಠದಲ್ಲಿ. ಅದೆಲ್ಲ ತಿಳ್ಕೊಂಡಾಗ ಏನು ಅನಿಸುತ್ತೆ ನಿಮಗೆ? ಹೆಮ್ಮೆ ಅನಿಸುತ್ತೆ. ಇವಾಗ ಖುಷಿ ಆಗುತ್ತಲ್ವ? ಇಷ್ಟೆಲ್ಲ ನಾವು ಭಾರತೀಯ ದೇಶದಲ್ಲಿ ಶಿಲ್ಪಕಲೆಗಳು ಒಂದು ಹೆಸರು. ಈಗ ನೀವು ಪಬ್ಲಿಕ್ಕಿಗೆ ಅಂದರೆ ಬೇರೆ ಎಲ್ಲ ಪ್ರವಾಸಿಗರು ಅಂತ ಹೇಳ್ತೀವಿ, ಬನ್ನಿ ನಮ್ಮ ಊರಿಗೆ ಅಂತ ಕರಿತೀರಾ? ಹಾಂ, ಇಲ್ಲಿ ಕರೀರಿ. ಮತ್ತೆ ಎಲ್ಲರೂ ಬನ್ನಿ, ಇದೊಂದು ಅದ್ಭುತವಾದ ಪ್ರವಾಸಿ ಸ್ಥಳ. ಎಲ್ಲರೂ ಬನ್ನಿ ನೋಡ್ಕೊಂಡು ಹೋಗಿ. ನನ್ನ ಹೆಸರು ಜಯಶ್ರೀ ಗುಬ್ಬಿ ಅಂತ. ಜಯಶ್ರೀ ಗುಬ್ಬಿ. ಈ ಗುಬ್ಬಿ ಅಂದ್ರೇನು? ಗುಬ್ಬಿ ಅಂದ್ರೆ ನಮ್ಮ ಅಡ್ರೆಸ್ ರೀ. ಅದು ಊರ ಅಲ್ಲ ರೀ, ಅಡ್ರೆಸ್ ರೀ. ಅದೊಂಥರ ಮನೆ ಹೆಸರು. ಮನೆ. ಓಕೆ. ಯಾವ ಊರು ನಿಮ್ದು? ತೋಟಕಂಟಿ ನಮ್ಮೂರು. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್. ಏನು ಓದ್ತಾ ಇದ್ರಿ? ನಾವು ಸೆಕೆಂಡ್ PUC ಮುಗೀತ್ರಿ. ಈಗೇನು ಮಾಡ್ಬೇಕು ಅನ್ಕೊಂಡಿದ್ರಿ? ಇವಾಗ ಡಿಗ್ರಿ ಮಾಡ್ಬೇಕಂತ ಅನ್ಕೊಂಡಿ. ಡಿಗ್ರಿ ಅಂದ್ರೆ ಏನು? BCom ಮಾಡ್ಬೇಕು ಅಂತ. ಓಕೆ. ಈಗ ನಿಮ್ಮ ರಟ್ಟಿಹಳ್ಳಿನಲ್ಲಿ ಈ ಟೆಂಪಲ್ ಇದೆ, ಒಂದು ವಾಸ್ತುಶಿಲ್ಪ ಬಗ್ಗೆ ಭಾಳ ಚೆನ್ನಾಗಿದೆ. ನೀವೆಲ್ಲ ಓದಿರ್ತೀರಿ, ಹೈಸ್ಕೂಲಲ್ಲೆಲ್ಲ ಓದಿರ್ತೀರಿ, ಟ್ರಿಪ್ ಎಲ್ಲ ಹೋಗಿರ್ತೀರಿ. ಆಗ ಒಂದು ಊರಿಗೆ ಒಂದು ಹೆಮ್ಮೆ ಅಂದರೆ ಆ ಒಂದು ಟೆಂಪಲ್ ಇದ್ರೇ ಅದಕ್ಕೊಂದು ಹೆಮ್ಮೆ. ಒಂದು ದೇವಸ್ಥಾನ ಇರ್ಬೇಕು, ಅದು ವಾಸ್ತುಶಿಲ್ಪ ಇದ್ದ ಆ ಊರಿಗೆ ಹೆಸರು ತಂದು ಕೊಡುತ್ತೆ. ಬಹುಶಃ ಈಗ ನೀವು ರಟ್ಟಿಹಳ್ಳಿ ಅನ್ನೋದು ನಿಮ್ಮ ಪ್ರಕಾರ ಒಂದು ಸಣ್ಣ ಹಳ್ಳಿ ಇರ್ಬೋದು, ಆದರೆ ಕರ್ನಾಟಕ ಚರಿತ್ರೆ ದೊಡ್ಡ ಹೆಸರು ಅದು. ಯಾರು ಬೇಕಾದ್ರೂ ಕೇಳಿದ್ರೆ ಹೇಳ್ತಾರೆ. ದೇವಸ್ಥಾನ ಇದ್ದಿದ್ರ ಬಗ್ಗೆ, ನಿಮ್ಮ ಊರಿನ ಕಲ್ಚರ್ ಬಗ್ಗೆ, ಈ ದೇವಸ್ಥಾನ ಇರೋದಿದೆಯಲ್ಲ, ಅದಕ್ಕೆಲ್ಲ ನಿಮಗೇನು ಅನಿಸುತ್ತೆ? ಭಾಳ ಖುಷಿ ಆಕತ್ರಿ. ನಮ್ಮ ರಟ್ಟಿಹಳ್ಳಿಯಲ್ಲಿ ಈ ಥರ ದೇವಸ್ಥಾನ ಐತಿ ಅಂತೇಳಿ ಎಲ್ಲರೂ ಇಲ್ಲಿ ಬಂದು ಹೋಕಾರ. ಇದು ಒಂಥರ ಪ್ರವಾಸಿ ಸ್ಥಾನದಂಗೆ ಆಗೈತಿ. ಎಲ್ಲರೂ ಬರ್ತಾರ, ಖುಷಿ. ಆದ್ರೂ ನಮಗೂ ಒಂಥರ ನಮ್ಮೂರಲ್ಲಿ ಒಂಥರ ದೇವಸ್ಥಾನ ಇದೆ ಅಂತ ಹೆಮ್ಮೆ. ಇನ್ವೈಟ್ ಮಾಡಿ, ಎಲ್ಲ ಬನ್ನಿ ನಮ್ಮೂರಿಗೆ. ಎಲ್ಲರೂ ಬನ್ನಿ ನಮ್ಮೂರಿಗೆ, ನಮ್ಮ ದೇವಸ್ಥಾನ ನೋಡ್ಕೊಂಡು ಹೋಗಿ. ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರಮ್ಮ. ನಮಸ್ಕಾರ. ನಿಮ್ಮ ಹೆಸರೇನು? ನಿಧಿ ದೊಡ್ಡಮನಿ. ದೊಡ್ಡ ಮನೆನಾ ಸಣ್ಣ ಮನೆನಾ ನಿಮ್ದು? ದೊಡ್ಡ ಮನೆನೇ. ದೊಡ್ಡ ಮನೆ ಕಟ್ಕೊಂಡಿದ್ದೀರಾ? ಇಲ್ಲ ರೀ, ಅದು ಮುಂಚೆಯಿಂದನೂ ಐತಿ. ನಿಮ್ಮ ಮನೆ ತಂದ ಹೆಸರು ಅಲ್ವಾ? ನೀವು ಈ ಸೆಕೆಂಡ್ PUC ಮುಗಿಸಿದ್ರಿ, ಯಾವ್ದು ತಗೊಂಡಿದ್ರಿ? ಕಾಮರ್ಸ್.
ಕಾಮರ್ಸ್. ಈಗ ಡಿಗ್ರಿಗೆ ನೀವು ಸೇರ್ಬೇಕೀಗ. ಹಾಂ ರೀ. ಯಾವ ಸ್ಕೂಲಲ್ಲಿ ಓದಿದ್ರಿ ನಿಮ್ಮದು? ನಾನು ಸ್ಕೂಲ್ ಓದಿದ್ದು ಕುಮಾರೇಶ್ವರ ರೀ, ಕಾಲೇಜ್ ಪ್ರಿಯದರ್ಶಿನಿ. ಪ್ರಿಯದರ್ಶಿನಿ PU ಕಾಲೇಜ್ ಅಂತನಾ? ಇಲ್ಲ ರಟ್ಟಿಹಳ್ಳಿ. ಹಾಂ ರೀ. ಹಾಂ. ಈಗ ಈ ಊರಿನ ವಿಶೇಷತೆ ಏನು ಭಾಳ ಇದಾವೆ ರೀ. ಹೇಳಿ, ಏನಾದ್ರು ಕದಂಬೇಶ್ವರ ಟೆಂಪಲ್ ರೀ. ಇದೆ ಅಲ್ಲ, ಇದೇ ಈ ಊರಿನ ಹೆಮ್ಮೆ ಅಲ್ವಾ? ನೋಡಿ, ನಿಮ್ಮ ಮಾತಲ್ಲೇ ಬಂದ್ಬಿಡ್ತು. ರಟ್ಟಿಹಳ್ಳಿ ವಿಶೇಷತೆ ಏನು ಅಂದರೆ ಕದಂಬೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ರಿ ಅಲ್ವಾ? ಅಂದರೆ ಈ ರಟ್ಟಿಹಳ್ಳಿಗೆ ಗುರುತು ಅಂದರೆ ಐಡೆಂಟಿಫಿಕೇಶನ್ ಮಾಡೋದು ಯಾವುದು ಅಂದರೆ ಕದಂಬೇಶ್ವರ ಟೆಂಪಲ್. ಎಷ್ಟು ಹೆಮ್ಮೆ ಅಲ್ವಾ? ಈಗ ನಿಮ್ಮ ಊರಲ್ಲಿ ನಾನೇ ಇಲ್ಲಿ ಬೆಂಗಳೂರಿನಿಂದ ಬಂದಿದ್ದೆ. ಬೆಂಗಳೂರಿನಿಂದ ಈ ಊರಿಗೆ ಹುಡುಕೊಂಬರ್ಬೇಕು ಅಂದರೆ ಈಗ ನಾವು ಏನೋ ಒಂದು ವಿಶೇಷ ಇದ್ದರೆ ಹುಡುಕೊಂಬರೋದು. ಅದಕ್ಕೋಸ್ಕರ ನಮಗೊಂದು ಹೆಮ್ಮೆ ಇದೆ ಅಲ್ವಾ? ಈಗ ನಮ್ಮ ದೇಶದ ಶಿಲ್ಪಕಲೆ ಸಂಸ್ಕೃತಿ ಬಗ್ಗೆ ನೀವೆಲ್ಲ ಓದಿರ್ತೀರಿ, ಸೋಷಿಯಲ್ ಓದಿರ್ತೀರಿ, ಕನ್ನಡ ಭಾಷೆಯಲ್ಲಿ ಓದಿರ್ತೀರಿ. ಆವಾಗ ಈ ನಮ್ಮ ಸಂಸ್ಕೃತಿಯ ವಿಚಾರಕ್ಕೆ ಬಂದಾಗ ಈಗ ನೀವು ಹೈಸ್ಕೂಲಲ್ಲಂತೂ ಮ್ಯಾಥಮೆಟಿಕ್ಸ್ ಎಲ್ಲ ಓದೇ ಇರ್ತೀರಿ. ನೋಡೋದೆಲ್ಲ ಈ ದೇವಸ್ಥಾನದಲ್ಲಿ ತೋರಿಸ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಖುಷಿ ಆಗುತ್ತೆ ರೀ. ಹಾಂ. ಓಕೆ. ಈಗ ಮುಂದೆ ಡಿಗ್ರಿ ಎಲ್ಲ ಮುಗಿದ ಮೇಲೆ ಏನಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದೆ? ಭಾಳ ಇದಾವೆ ರೀ ಆಸೆಗಳು. ಏನೋ ಒಂದು ನಿಮ್ಮದು ಆಸೆ ಇರುತ್ತಲ್ಲ. ನನಗೆ ಇದ್ದಿದ್ದು ಫಸ್ಟಿಂದನೂ ಸಿಸ್ಟರ್ ಆಗ್ಬೇಕಂತ ಆಸೆ ಇತ್ತು ರೀ. ಹಾಂ. ಸಿಸ್ಟರ್ ಅಂದ್ರೆ ನರ್ಸಿಂಗ್ ಮಾಡ್ಬೇಕಂತ. ಓಕೆ. ಅದನ್ನು ಮಾಡ್ಬೇಕ್ರಿ. ಈಗ ಅನ್ಕೊಂಡಿದ್ದೀರಿ ನರ್ಸಿಂಗ್ ಆಗಿ. ಮತ್ತೆ ಈಗ BCom ಸೇರ್ತೀನಿ ಅಂದ್ರಲ್ಲ, ಮತ್ತೆ ನೋಡ್ಬೇಕ್ರಿ ನೋಡ್ಬೇಕು. ಓಕೆ. ಈಗ ಒಳ್ಳೆ ವ್ಯಕ್ತಿಗಳಾಗಿ ನರ್ಸಿಂಗ್ ಮಾಡಿ 4 ಲಕ್ಷ ಸೇವೆ ಮಾಡಿ, ಅಥವಾ ಡಿಗ್ರಿ ಮುಗಿಸಿ KS IAS ಅಂತ ಕಾಂಪಿಟೇಷನ್ ಎಕ್ಸಾಮ್ ತಗೊಳ್ಳಿ, 4 ಜನಕ್ಕೆ ಸೇವೆ ಮಾಡಿ, ಸಾಧ್ಯವಾದರೆ ನೀವೇ IAS ಅಧಿಕಾರಿಯಾಗಿ ಇಂಥ ಟೆಂಪಲ್ ಉಳಿಸ್ಬೇಕು ಅಂತ. ಒಂದು IAS ಆಫೀಸರ್ ಆದರೆ ಆ ಇಲಾಖೆ ಇದೆ, ಮುಜರಾಯಿ ಇಲಾಖೆ ಇದೆ, ಧಾರ್ಮಿಕ ದತ್ತಿ ಇಲಾಖೆ ಇದೆ ಅಂತೆಲ್ಲ ಬರುತ್ತೆ. ಆಗ ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಅವೆಲ್ಲ ಆಗ್ಬಿಟ್ಟು ಈ ದೇವಸ್ಥಾನ ನಮ್ಮ ಊರಿಗೆಲ್ಲ ನೀವು ಹೇಳಬೇಕು, ನಮ್ಮೂರಲ್ಲೊಂದು ಟೆಂಪಲ್ ಇತ್ತು, ಈ ಥರ ಇಂಟರ್ವ್ಯೂ ಮಾಡಿದ್ರು, ಈ ದೇವಸ್ಥಾನಗಳನ್ನು ಉಳಿಸ್ಬೇಕು ನಾವೆಲ್ಲ, ಈ ಉಳಿಸಿರಿ ದೇಶ ಉಳಿಯುತ್ತೆ ಅಂತ ನೀವು ಹೇಳಬೇಕು. ಹೇಳ್ತೀರಾ? ಗ್ಯಾರಂಟಿ ಕೊಡ್ತೀರಾ? ನಿಜ. ಓಕೆ, ಒಳ್ಳೆಯದು. ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡ್ರಿ. ದೇವರು ನಿಮಗೆಲ್ಲರೂ ಒಳ್ಳೇದು ಮಾಡಿ. ನಮಸ್ತೆ. ನಮಸ್ತೆ ರೀ. ನಿಮ್ಮ ಹೆಸರೇನು? ವೀರೇಶ್ ಕೌಲೆತ್ತು. ವೀರೇಶ್ ಕೌಲೆತ್ತು. ವೀರೇಶ್ ಕೌಲೆತ್ತು. ಹಾಂ ರೀ. ಅಡ್ಡ ಹೆಸರು. ಮನೆ ಹೆಸರು ಏನು? ಹಾಂ, ಮನೆ ಹೆಸರು. ಅಲ್ಲ, ನಾವು ಕೌಲೆ ಅಂದ್ರೆ ಈ ಚರಂಡಿ ಕೌಲೆ ಇಲ್ರಿ, ಅದು ಹುಡ್ತಾಗಿಂದ್ರ ಕೌಲೆತ್ತು ರೀ. ಮನೆ ಅಡ್ಡ ಹೆಸರು. ಭಾಷೆ ಮಾಡಿದೆ, ಒಂದು ಒಳ್ಳೆ. ಹಾಂ ರೀ. ಈಗ ನೀವೇನು ಓದಿದ್ರಿ? ನಾನು 2nd PUC ಮುಗಿಸಿದ್ದೇನೆ ರೀ. ಈಗ ಯಾವ್ದು ತಗೊಂಡಿದ್ರಿ? ನಾವು ಆರ್ಟ್ಸ್ ತೊಗೊಂಡಿದ್ರಿ. ಈಗ ಮುಗೀತು? ಹಾಂ ರೀ, ಮುಗೀತು. ಈಗ ಮುಂದೆ 2nd PUC ಮುಗಿದ್ಮೇಲೆ ಏನು ಮಾಡ್ತೀರಿ? ಮುಂದೆ ಪ್ಯಾರಾಮೆಡಿಕಲ್ ಮಾಡ್ಬೇಕಂತ ಮಾಡಿದ್ದೆ. ನರ್ಸಿಂಗ್ ಮಾಡಬೇಕು. ಓಕೆ. ಈಗ ನೀವು ಈ ಊರಿನ ಹೆಮ್ಮೆ ಅಂದ್ರೆ ಏನು? ಕದಂಬೇಶ್ವರ ಟೆಂಪಲ್ ಇದಾರೆ ಹೆಮ್ಮೆ. ನಮ್ಮ ಊರಿಗೆ ಹೆಮ್ಮೆ ಅಂದ್ರೆ ಇದಾರೆ. ಹಾಂ. ಕದಂಬೇಶ್ವರ ಟೆಂಪಲ್ ಅನ್ನೋದೇ ಇದ ಹೆಮ್ಮೆ ರೀ. ಹೆಮ್ಮೆ. ಈಗ ನೀವು ಸ್ಟೂಡೆಂಟ್ ಆಗಿ ಎಲ್ಲ, ಈಗ ನಾನು ಒಬ್ಬ ಸ್ಟೂಡೆಂಟ್ ಅವ್ರಿಗೆ ಪ್ರಶ್ನೆ ಕೇಳೋದಕ್ಕೂ ಸಾಮಾನ್ಯ ಯಾರೋ ಹೋಗೋರ್ಗೂ ಕೇಳೋದು ವ್ಯತ್ಯಾಸ ಇದೆ. ಈಗ ನೀವೆಲ್ಲ ಸ್ಕೂಲಲ್ಲಿ ಓದ್ಕೊ ಬಂದಿರ್ತೀರಿ, ನಮ್ಮ ದೇಶದ ಶಿಲ್ಪಕಲೆಗಳು ಅದ್ಭುತಗಳು ಅಂತ, ಬೇರೆ ಬೇರೆ ಎಲ್ಲ ಅದ್ಭುತಗಳು ಮಾತಾಡಿ. ಆಗ ನಿಮ್ಮದೇ ಊರಲ್ಲಿ ಅದ್ಭುತ ಇದೆ ಅಂದ್ರೆ ಎಷ್ಟು ಹೆಮ್ಮೆ ವಿಚಾರ. ಇದೇ ರೀ ನಮ್ಮೂರು ಅದ್ಭುತ ಅಂದ್ರೆ. ಇದೇ ನಿಮ್ಮೂರಿನ ಅದ್ಭುತ. ಇದೇ ಗುರ್ತಿಡಿಯೋದು ರಟ್ಟಿಹಳ್ಳಿ ಅಂದರೆ. ಬೇರೆ ಊರಿಂತ್ರ ಇಲ್ಲಿ ಬರ್ತಾರೆ ನೋಡೋಕ್ಕೆ. ಈಗ ನೋಡಿ, ಈಗ ನಿಮ್ಮ ಊರನ್ನ ನೋಡ್ಕೊಂಡು ಬರಬೇಕು ಅನ್ನೋದಾದ್ರೆ, ಹುಡುಕೊಂಡ್ ಬರಬೇಕು ಅನ್ನೋದಾದ್ರೆ ಫಿಲ್ಮ್ ಆ್ಯಕ್ಟರ್ಸ್ಗಳು ಇಲ್ಲಿಗೆ ಬರ್ತಾರೆ ಅಂದ್ರೆ ಇದು ಒಂಥರ ಹೆಮ್ಮೆ ಆಗುತ್ತೆ ನಮ್ಮೂರಿಗೆ ಅಂದರೆ. ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ ಬರ್ತಾರೆ. ಯಾರು ಬಂದಿದ್ದಾರೆ? ಯಾರೋ ಬಂದಿದ್ರಿ ಒಂದ್ಸಲ, ನನಗೂ ನೆನಪಿಲ್ಲರಿ, ಬಂದಿದ್ರಿ ಒಟ್ಟು. ಶೂಟಿಂಗ್ ಎಲ್ಲ ಮಾಡಿದಾರಾ? ಹಾಂ, ಮಾಡಿರೋ ಕಾಣ್ತಾರೆ. ಈಗ ನಾನು ಕೇಳೋದು ಬರುತ್ತೆ, ನಿಮ್ಮ ಊರು ಯಾವುದು? ನಮ್ಮ ಊರು ಇದೇ ಊರು, ನಾನು ಹುಟ್ಟು ಬೆಳೆದಿದ್ದು ಇದ್ದಾರೆ ರಟ್ಟಿಹಳ್ಳಿ ರೀ. ರಟ್ಟಿಹಳ್ಳಿನೇ ಗ್ರಾಮ. ಹಾಂ ರೀ. ಈಗ ಪಬ್ಲಿಕ್ ಅಂದರೆ ಸಾರ್ವಜನಿಕರಿಗೆ ನಿಮ್ಮ ಊರಿನ ಟೆಂಪಲ್ ಇದೆ, ಇದೇ ನಮ್ಮ ಊರಿನ ಹೆಮ್ಮೆ ಅಂತ ಹೇಳಿ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರೆಲ್ಲರೂ ಖುಷಿ ಆಗ್ತಾರೆ ನಮ್ಮ ಊರು ಅಂದರೆ. ಅಲ್ಲ, ಅವ್ರಿಗೆ ಏನು ಬನ್ನಿ ಕರಿಬೇಕಲ್ಲ ಇನ್ನೂ? ಹಾಂ ರೀ, ಬರ್ಬೇಕ್ರಿ. ಅವರು ನಮ್ಮೂರು ನೋಡ್ಕೊಂತ ಕದಂಬೇಶ್ವರ ಟೆಂಪಲ್ ನೋಡ್ಕೋಬೇಕ್ರಿ. ಇದನ್ನ ಬೆಳೆಸ್ಬೇಕಂತ ಹೇಳ್ತೀವಿ ರೀ ನಾವು. ನಮ್ಮೂರಿಗೆ ಅಂದರೆ ನೀವೆಲ್ಲರೂ ಕರಿತಾ ಇದ್ರಿ, ಎಲ್ಲರೂ ಬನ್ನಿ ನಮ್ಮೂರು ಟೆಂಪಲ್ ನೋಡಿ, ಭಾಳ ಅದ್ಭುತವಾಗಿದೆ ಶಿಲ್ಪಕಲೆಗಳಿದೆ ಹೇಳ್ತಾ ಇದ್ರಿ ಅಲ್ವಾ? ನಮ್ಮ ಎಂತ ಹೇಳಿ ನಿಮ್ಮ ಹೆಸರು? ವೀರೇಶ್ ಕೌಲೆತ್ತು. ವೀರೇಶ್ ಕೌಲೆತ್ತು ಅವರು ಎಲ್ಲ ಸಾರ್ವಜನಿಕರು ನಮ್ಮ ಊರಿಗೆ ಬನ್ನಿ, ನಮ್ಮ ಟೆಂಪಲ್ ನೋಡಿ ಅಂತ ಹೇಳ್ತಾ ಇದ್ರಿ. ನಿಮ್ಮ ಆಸೆ ಅಂತ ಎಲ್ಲ ಬರಲಿ. ಹ್ಞೂ ರೀ, ಎಲ್ಲರೂ ಬಂದು ನಮ್ಮೂರನ್ನ ಇನ್ನೂ ಬೆಳೆಸ್ಬೇಕಂತ ನಾವು ಕೇಳ್ಕೊಳ್ತೀವಿ ರೀ. ಓಕೆ, ಒಳ್ಳೆಯದು. ಥ್ಯಾಂಕ್ ಯು.